ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಧರ್ಮ ಗ್ರಂಥೋಮೆ ಪರಮ ಶಾಂತಿಯ ಉಲ್ಲೇಖ ಎನ್ನುವಂತಹ ಅನಂತ್ ಭಾಯಿಯವರ ಹಿಂದಿ ವಿಡಿಯೋದ ಕನ್ನಡ ಅನುವಾದವನ್ನು ನೋಡೋಣ. ಪರಂ ಶಾಂತಿ. ಈ ಪರಮ ಶಾಂತಿ ಶಬ್ದವನ್ನು ಬಾಪೂಜಿಯವರೇ ಹುಟ್ಟು ಹಾಕಿದ್ದಾರೆ ಎಂದು ಕೆಲವರು ಹೇಳ್ತಾರೆ. ಆದರೆ ಯಾರು ಪರಮ ಶಾಂತಿಯ ಸ್ಥಿತಿಯನ್ನು ತಲುಪಿದ್ದಾರೆಯೋ ಅವರು ಮಾತ್ರ ಇದರ ಬಗ್ಗೆ ಹೇಳಬಲ್ಲರು ಎಂದು ಬಾಪೂಜಿಯವರು ಹೇಳಿದ್ದಾರೆ. ಈಗ ನಾವು ಪರಮಶಾಂತಿ ಇದರ ಬಗ್ಗೆ ನೋಡೋಣ. ಪರಮಶಾಂತಿಯು ಆತ್ಮನ ಆ ಒಂದು ಸ್ಥಿತಿ, ಆ ಉತ್ತುಂಗ ಸ್ಥಿತಿಯಲ್ಲಿ ಆತ್ಮ ಈ ಜಗತ್ತು, ಈ ಜಗತ್ತಿನ ಸುಖ ದುಃಖ, ಮೋಹ ಮಾಯೆ ಮತ್ತು ಕರ್ಮಗಳ ಬಂಧನದಿಂದ ಮುಕ್ತವಾಗಿ ಪರಮಾತ್ಮನೊಂದಿಗೆ ಏಕತ್ವದ ಅನುಭವವನ್ನು ಪಡೆಯುತ್ತದೆ. ಈ ಪರಮಶಾಂತಿಯು ಹೊರಗಿನ ಬಾಹ್ಯದಿಂದಲ್ಲ, ಆತ್ಮನ ಅಂತರಾಳದಲ್ಲಿ ಸ್ಥಿತವಾಗಿರುವ ಬ್ರಹ್ಮಜ್ಞಾನದಿಂದ ಪ್ರಾಪ್ತಿಯಾಗುತ್ತದೆ. ಭಾರತೀಯ ಧರ್ಮಗ್ರಂಥಗಳಲ್ಲಿ ಇದನ್ನು ವಿಭಿನ್ನ ದೃಷ್ಟಿಕೋನದಿಂದ ತಿಳಿಸಿಕೊಟ್ಟಿದ್ದಾರೆ. ಉದಾಹರಣೆಗೆ, ಪರಮಶಾಂತಿ ಕೇವಲ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ. ಋಗ್ವೇದ ಮಂತ್ರದಲ್ಲಿ ಓಂ ಶಾಂತಿ, ಅಂತರಿಕ್ಷ ಶಾಂತಿ, ಪೃಥ್ವಿ ಶಾಂತಿ, ಆಕಾಶ ಶಾಂತಿ ಮತ್ತು ಸಮಸ್ತ ಬ್ರಹ್ಮಾಂಡಗಳಲ್ಲಿ ಶಾಂತಿಯಾಗಲಿ ಎಂದು ಋಗ್ವೇದ ಹೇಳುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮ, ಮನಸ್ಸು ಮತ್ತು ಶರೀರದಲ್ಲಿ ಪೂರ್ಣ ಶಾಂತಿಯನ್ನು ಬಯಸಿ ತಪ, ಯಜ್ಞ ಮತ್ತು ಧ್ಯಾನದ ಮೂಲಕ ಪರಮ ಶಾಂತಿಯು ಪ್ರಾಪ್ತಿಯಾಗುತ್ತದೆ. ಅಥರ್ವ ವೇದವು ಮನುಷ್ಯ ಶಾಂತಿ, ಆತ್ಮಶಾಂತಿ ಎಂದು ಹೇಳುತ್ತದೆ. ಅಂದರೆ ಇದರ ಅರ್ಥ ಮನಸ್ಸು ಮತ್ತು ಆತ್ಮನ ಶಾಂತಿ ಜೀವನದ ಪರಮ ಲಕ್ಷ್ಯವಾಗಿದೆ ಎಂದರ್ಥ. ಉಪನಿಷತ್ಗಳಲ್ಲಿ ಪರಮಶಾಂತಿ ಆತ್ಮನಲ್ಲಿ ಅಡಗಿದೆ, ಇದನ್ನು ಬಾಹ್ಯ ಇಂದ್ರಿಯಗಳಿಂದ ಅನುಭವಿಸಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಇದನ್ನು ಧ್ಯಾನ ಮತ್ತು ಆತ್ಮಜ್ಞಾನದಿಂದ ಅನುಭವಕ್ಕೆ ಪಡೆಯಬಹುದಾಗಿದೆ. ಆತ್ಮವನ್ನು ಅರಿತಾಗಲೇ ಪರಮಶಾಂತಿ ಎಂದು ಮುಂಡಕ ಉಪನಿಷತ್ ಹೇಳುತ್ತದೆ. ಅನಂತ ಬ್ರಹ್ಮ ಸತ್ಯ ಜ್ಞಾನವು ಅನಂತ ಬ್ರಹ್ಮ ಶಾಂತಿಯಾಗಿದೆ ಎಂದು ಛಾಂದೋಗ್ಯ ಉಪನಿಷತ್ ಹೇಳುತ್ತದೆ. ಶಿವಪುರಾಣದಲ್ಲಿ ಶಿವನು ಶಾಂತ ಸ್ವರೂಪ ಎಂದು ಹೇಳಲಾಗಿದೆ. ಶಿವನ ಆರಾಧನೆ ಮತ್ತು ಧ್ಯಾನದಿಂದ ಪರಮ ಶಾಂತಿ ಪ್ರಾಪ್ತಿಯಾಗುತ್ತದೆ. ಭಕ್ತಿ ಹಾಗೂ ಈಶ್ವರನಲ್ಲಿ ಸಮರ್ಪಣ ಭಾವದಿಂದ ಪರಮ ಶಾಂತಿ ಸಿಗುತ್ತದೆ ಎಂದು ಭಾಗವತ ಪುರಾಣ ಹೇಳುತ್ತದೆ. ಭಾಗವತದಲ್ಲಿ ಕೃಷ್ಣನ ಚರಣದಲ್ಲಿ ಧ್ಯಾನ ಮಾಡುವುದರಿಂದ ಅಶಾಂತಿಯಿಂದ ಆತ್ಮ ಮುಕ್ತವಾಗುತ್ತದೆ ಎಂದು ಹೇಳಿದೆ. ಮರಣಾನಂತರ ಕೇವಲ ತನ್ನ ಕರ್ಮಗಳು ಮತ್ತು ಧರ್ಮದಿಂದ ಪಾಲನೆ ಮಾಡಿದ ಕರ್ಮಗಳ ಉತ್ತಮ ಕಾರ್ಯಗಳಿಂದಾಗಿ ಪರಮ ಶಾಂತಿಯನ್ನು ಪಡೆಯಬಹುದು ಎಂದು ಗರುಡ ಪುರಾಣವು ಹೇಳುತ್ತದೆ. ಭಗವದ್ಗೀತೆಯಲ್ಲಿ ಪರಮಶಾಂತಿಯನ್ನು ಜೀವನದ ಅಂತಿಮ ಉದ್ದೇಶ ಎಂದು ಹೇಳಿದೆ. ಇಲ್ಲಿ ಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನ, ಭಕ್ತಿ, ನಿಷ್ಕಾಮ ಕರ್ಮದ ಮೂಲಕ ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾನೆ. ಬುದ್ಧಿವಂತನಾದ ವ್ಯಕ್ತಿಯು ಸಾಂಸಾರಿಕ ಕರ್ಮಗಳ ಪ್ರಾಪ್ತಿಯಲ್ಲಿ ಆಸಕ್ತಿಯನ್ನು ಇಡಬಾರದು. ನಿಷ್ಕಾಮ ಕರ್ಮದಿಂದ ಮನಸ್ಸಿನಲ್ಲಿ ಶಾಂತಿಯು ಮೂಡುತ್ತದೆ ಎಂದು ಸಾಂಖ್ಯ ಶಾಸ್ತ್ರದಲ್ಲಿ ಹೇಳಿದೆ. ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗದಲ್ಲಿ ಮನ್ಮನಾಭಾವ್ ಎನ್ನಲಾಗಿದೆ. ಶ್ರೀಕೃಷ್ಣನು, ನೀನು ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲಿ ಶರಣಾಗು, ನಾನು ನಿನಗೆ ಮೋಕ್ಷ ಹಾಗೂ ಶಾಂತಿಯನ್ನು ಕರುಣಿಸುತ್ತೇನೆ ಎಂದು ಅರ್ಜುನನಿಗೆ ಶ್ರೀಕೃಷ್ಣ ಹೇಳುತ್ತಾನೆ. ಹಾಗಾದರೆ ಪರಮಶಾಂತಿಯನ್ನು ಪಡೆಯುವ ಮಾರ್ಗವೇನು? ಆತ್ಮ ಪರಮಾತ್ಮನ ಜ್ಞಾನದಿಂದ ಅಶಾಂತಿಯು ದೂರವಾಗುತ್ತದೆ. ತತ್ವಮಸಿ ಎಂಬ ಭಾವ ಆತ್ಮನನ್ನು ಪರಮಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದರಿಂದ ವ್ಯಕ್ತಿಯಲ್ಲಿ ಶಾಂತಿ ಮೂಡುತ್ತದೆ. ಅವನಲ್ಲಿ ಮನಸ್ಸು ಸ್ಥಿರವಾಗಿಸುವ, ಶುದ್ಧಗೊಳಿಸುವ ಧ್ಯಾನ ಮತ್ತು ಪ್ರಾಣಾಯಾಮವು ಪರಮಶಾಂತಿಯ ಕಡೆ ಕರೆದೊಯ್ಯುತ್ತದೆ. ಪರಮಶಾಂತಿಯ ಮಾರ್ಗವು ಆತ್ಮದ ಸತ್ಯ ಸ್ವರೂಪವನ್ನು ತಿಳಿದುಕೊಳ್ಳಲು ಧ್ಯಾನ, ಭಕ್ತಿ ಮತ್ತು ನಿಷ್ಕಾಮ ಕರ್ಮದಲ್ಲಿದೆ.
ಆತ್ಮವು ತನ್ನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡಾಗ ಸಾಂಸಾರಿಕ ಎಲ್ಲ ಬಂಧನಗಳಿಂದ ಎಲ್ಲ ಅಶಾಂತಿಯಿಂದ ಮುಕ್ತವಾಗಿ ಪರಮಶಾಂತಿಯಲ್ಲಿ ಲೀನವಾಗುತ್ತದೆ. ಪರಮಶಾಂತಿಯಲ್ಲಿ ಆತ್ಮ ತನ್ನಲ್ಲಿ ತಾನು ಇರುವ ಅನುಭವವನ್ನು ಪಡೆಯುತ್ತದೆ. ಮೊಟ್ಟ ಮೊದಲು ನಮ್ಮ ಆತ್ಮನ ಸೃಷ್ಟಿಯಾದಾಗ ಪರಮಧಾಮದಲ್ಲಿ ಆತ್ಮವು ಪರಮಶಾಂತಿಯ ಸ್ಥಿತಿಯಲ್ಲಿತ್ತು. ಹೀಗಾಗಿ ಪರಮಶಾಂತಿ ಆತ್ಮನ ಮೂಲ ಸ್ಥಿತಿಯಾಗಿದೆ. ಈ ಬೀಜರೂಪ ಮೂಲ ಸ್ಥಿತಿಯನ್ನು ಸ್ಮರಿಸುತ್ತಿರಬೇಕು. ಸ್ಮರಣೆಯಿಂದಲೇ ನಮಗೆ ಪರಮಶಾಂತಿ ಪ್ರಾಪ್ತಿಯಾಗುತ್ತದೆ. ಬನ್ನಿ ಈಗ ನಾವು ಪರಮಶಾಂತಿಯನ್ನು ಪಡೆದ ಮಹಾತ್ಮರ ಬಗ್ಗೆ ತಿಳಿದುಕೊಳ್ಳೋಣ. ಪರಮಶಾಂತಿಯನ್ನು ಪಡೆಯುವುದು ಆತ್ಮನ ಒಂದು ಅತ್ಯುನ್ನತ ಗುರಿಯಾಗಿದೆ. ಈ ಮಾರ್ಗದಲ್ಲಿ ಅನೇಕ ಋಷಿ ಮುನಿಗಳು, ಸಾಧು ಸಂತರು, ಮಹಾತ್ಮರು ಧ್ಯಾನ, ಸಾಧನೆ, ಜ್ಞಾನ ಮತ್ತು ಭಕ್ತಿಯ ಮೂಲಕ ಪರಮಶಾಂತಿಯನ್ನು ಪಡೆದಿದ್ದಾರೆ. ಅತ್ರಿ ಋಷಿಗಳು, ವಶಿಷ್ಠ, ವಿಶ್ವಾಮಿತ್ರ ಇವರು ತಪಸ್ಸು ಮತ್ತು ಆತ್ಮಜ್ಞಾನದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಇವರನ್ನು ಬ್ರಹ್ಮಜ್ಞಾನಿಗಳು ಮತ್ತು ಧರ್ಮ ಮಾರ್ಗದರ್ಶಕರು ಎಂದು ತಿಳಿಸಲಾಗಿದೆ. ಬ್ರಹ್ಮಜ್ಞಾನವು ಪರಮಶಾಂತಿಯ ಕಡೆ ನಮ್ಮನ್ನು ಕರೆದೊಯ್ಯುತ್ತದೆ. ಯಾಜ್ಞವಲ್ಕರು ಬ್ರಹ್ಮಜ್ಞಾನದ ಮುಖಾಂತರ ಪರಮಶಾಂತಿಯನ್ನು ಪಡೆದಿದ್ದರು. ಕಠೋಪನಿಷತ್ನಲ್ಲಿ ನಚಿಕೇತನು ಯಮರಾಜನಿಂದ ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮ ಹಾಗೂ ಪರಮಾತ್ಮನ ಏಕತ್ವ ಭಾವವನ್ನು ಅರಿತುಕೊಂಡು ಪರಮಶಾಂತಿಯ ಅನುಭವವನ್ನು ಪಡೆದನು. ಗಾರ್ಗಿ ಹಾಗೂ ಮೈತ್ರೇಯ ಈ ಮಹಾನ್ ನಾರಿಯರು ಆತ್ಮಜ್ಞಾನ ಮತ್ತು ಧ್ಯಾನದ ಮೂಲಕ ಬ್ರಹ್ಮನನ್ನು ಅರಿತರು, ಪರಮಶಾಂತಿಯನ್ನು ಹೊಂದಿದರು. ಆತ್ಮ ಅಮರವಾಗಿದೆ ಎಂದು ಅರಿತಾಗಲೇ ಮೋಕ್ಷ ಸಿಗುತ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಶ್ವೇತಕೇತುವು ತನ್ನ ತಂದೆಯಾದ ಉದ್ದಾಲಕನಿಂದ ಅದ್ವೈತ ಜ್ಞಾನವನ್ನು ಪಡೆದು ಪರಮಶಾಂತಿಯನ್ನು ಹೊಂದಿದ. ನಾರದ ಮುನಿಗಳು ನಾರಾಯಣನ ಜಪ ಮತ್ತು ಭಕ್ತಿಯಿಂದ ಪರಮಶಾಂತಿಯನ್ನು ಪಡೆದಿದ್ದರು. ಶಿವಭಕ್ತ ರಾವಣ ಹಾಗೂ ಅವನ ಸಹೋದರನಾದ ವಿಭೀಷಣನ ಬಗ್ಗೆಯೂ ಉಲ್ಲೇಖವಿದೆ. ಇವರು ಶಿವನ ಆರಾಧನೆಯನ್ನು ಮಾಡಿ ಮೋಕ್ಷ ಸಾಧನೆಗಾಗಿ ಪ್ರಯತ್ನಪಟ್ಟರು, ಆದರೆ ಸಫಲರಾಗಲಿಲ್ಲ. ಅಂತ್ಯದಲ್ಲಿ ರಾವಣನ ಆತ್ಮವು ರಾಮನಲ್ಲಿ ಸೇರಿತು ಎಂದು ಹೇಳಲಾಗಿದೆ. ಅಂದರೆ ರಾಮನಿಂದ ಮರಣ ಹೊಂದಿ ರಾವಣನಿಗೆ ಮೋಕ್ಷ ಲಭಿಸಿತು. ಮಾರ್ಕಂಡೇಯನು ಶಿವನ ಕೃಪೆಯಿಂದ ಅಮರತ್ವ ಹಾಗೂ ಪರಮಶಾಂತಿಯನ್ನು ಪಡೆದಿದ್ದ. ಧ್ರುವ ಹಾಗೂ ಪ್ರಹ್ಲಾದರು ತಮ್ಮ ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರ ಹೊಂದಿ ಪರಮಶಾಂತಿಯನ್ನು ಪಡೆದರು. ಪರಾಶ ಋಷಿಯು ಧ್ಯಾನ ಮತ್ತು ಯಜ್ಞಗಳ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆದು ಪರಮಶಾಂತಿಯನ್ನು ಹೊಂದಿದರು. ಭಗವದ್ಗೀತೆಯಲ್ಲಿ ಅರ್ಜುನನು ಕೃಷ್ಣನಿಂದ ಜ್ಞಾನ ಪಡೆದು ಭಕ್ತಿಯೋಗವನ್ನು ಅನುಸರಿಸಿ ಮಾಯೆ ಮತ್ತು ಮೋಹದಿಂದ ಮುಕ್ತಿಯನ್ನು ಪಡೆದು ಶಾಂತಿಯನ್ನು ಪಡೆದನು. ನಷ್ಟಮೋಹ ಸ್ಮೃತಿ ಲಬ್ಧ. ಸ್ಮೃತಿ ಲಭಿಸುವುದು ಎಂದರೆ ಇದು ಬಾಹ್ಯ ಸ್ಥಿತಿಯಾಗಿರದೆ ಇದು ನಮ್ಮ ಆಂತರಿಕ ನಿಜ ಸ್ಥಿತಿಯಾಗಿರುತ್ತದೆ. ಬ್ರಹ್ಮಪುತ್ರರಾದ ಸನಕ, ಸನಂದನ, ಸನಾತನ, ಸನತಕುಮಾರ ಇವರು ಬ್ರಹ್ಮ ಸಾಕ್ಷಾತ್ಕಾರ ಹೊಂದಿ ಪರಮಶಾಂತಿಯನ್ನು ಪಡೆದಿರುವ ಬಗ್ಗೆ ಉಲ್ಲೇಖ ಸಿಗುತ್ತದೆ. ಒಟ್ಟಾರೆ ಪರಮಶಾಂತಿಯು ಜ್ಞಾನ, ಉತ್ತಮ ಕರ್ಮ, ಭಕ್ತಿಯಿಂದ ದೊರೆಯುತ್ತದೆ. ಬಾಪೂಜಿಯವರು ಹೇಳುವಂತೆ ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ನಾರದ, ಪ್ರಹ್ಲಾದ, ಧ್ರುವ ಇವರು ಭಗವಂತನಲ್ಲಿ ಸಂಪೂರ್ಣ ಸಮರ್ಪಣ ಭಾವದಿಂದ ಪರಮಶಾಂತಿಯನ್ನು ಹೊಂದಿದ್ದರು. ಯಾಜ್ಞವಲ್ಕ, ಶ್ವೇತಕೇತು ಹಾಗೂ ಇತರೆ ಋಷಿಮುನಿಗಳು ಜ್ಞಾನ ಯೋಗದಿಂದ ಪರಮಶಾಂತಿಯನ್ನು ಪಡೆದಿದ್ದಾರೆ. ಗೀತೆಯಲ್ಲಿ ಅರ್ಜುನನು ಕರ್ಮಯೋಗವನ್ನು ಪಾಲಿಸಿ ಆತ್ಮಶಾಂತಿಯನ್ನು ಪಡೆದಿದ್ದಾನೆ. ವೇದಗಳಲ್ಲಿ, ಪುರಾಣಗಳಲ್ಲಿ, ಗೀತೆಯಲ್ಲಿ ಪರಮಶಾಂತಿಯನ್ನು ಪಡೆದ ಮಹಾಪುರುಷರ ಬಗ್ಗೆ ಹೇಳಲಾಗಿದೆ. ಈ ಎಲ್ಲ ಋಷಿಮುನಿಗಳು ತಮ್ಮ ಧ್ಯಾನ, ಭಕ್ತಿ ಹಾಗೂ ನಿಷ್ಕಾಮ ಕರ್ಮದ ಮೂಲಕ ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ಹೊಂದಿ ಪರಮಶಾಂತಿಯನ್ನು ಪಡೆದಿದ್ದಾರೆ. ಪರಮಶಾಂತಿಯು ಆತ್ಮನ ಸ್ಥಿತಿ. ಇದು ಪರಮಶಾಂತಿಯಂತಹ ಒಂದು ಸ್ಥಿತಿ ಎಂದರೆ ಆತ್ಮವು ಬ್ರಹ್ಮನಲ್ಲಿ ಒಂದಾಗುವುದು ಹಾಗೂ ಸಾಂಸಾರಿಕ ಎಲ್ಲ ಬಂಧನಗಳಿಂದ ಮುಕ್ತಿಯನ್ನು ಪಡೆಯುವುದಾಗಿದೆ. ಇದಕ್ಕಾಗಿ ಬಾಪೂಜಿಯವರು ನಮ್ಮೆಲ್ಲರಿಗೂ ಬೇಹದ್ ಕಿ
ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ ಎಂಬ ಪರಮಶಾಂತಿಯ ಮಂತ್ರವನ್ನು ನೀಡಿದ್ದಾರೆ. ತಾವೆಲ್ಲರೂ ಈ ಮಂತ್ರದ ರಹಸ್ಯವನ್ನು ತಿಳಿದುಕೊಳ್ಳಿ ಹಾಗೂ ಪರಮಶಾಂತಿಯನ್ನು ಪಡೆಯಿರಿ. ಇದಕ್ಕಾಗಿ ಬಾಪೂಜಿಯವರ ಚಾನಲ್ ಆದಂತಹ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಈ ಚಾನಲ್ಗೆ ಬಂದು ಅವರ ಎಲ್ಲ ವಿಡಿಯೋಗಳನ್ನು ನೋಡಿ ಜ್ಞಾನಿಗಳಾಗಿ ಪರಮ ಶಾಂತಿಯನ್ನು ಹೊಂದಿರಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद